ಕಲ್ಲಂಗಡಿ ಬೆಳೆಗಾರರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್. ನಾನು ICL ಕಂಪ್ನಿಯಲ್ಲಿ ರೀಜನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತರೇ, ತಮ್ಮ ಕಲ್ಲಂಗಡಿ ಬೆಳೆ ಒಂದು 10 ರಿಂದ 30 ದಿನಗಳ ಅಂತರದಲ್ಲಿದೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಇರುವುದರಿಂದ ಒಂದು ಉತ್ತಮವಾಗಿ ಬೆಳವಣಿಗೆ ಆಗುತ್ತಿಲ್ಲವೇ? ಹಾಗಾದರೆ ಬನ್ನಿ, ನಾನು ಒಂದು ICL ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಇದರಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಳ್ಳಿಯ ಬೆಳವಣಿಗೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತದೆ. ICL ಕಂಪ್ನಿಯ ಫಲ್ಟಿಫ್ಲೋ 757 ಪ್ಲಸ್ 2% ಜಿಂಕ್ ಹೊಂದಿರುವಂಥ ಉತ್ಪನ್ನ. ಈ ಒಂದು ಉತ್ಪನ್ನವನ್ನು ನಾವು ಪ್ರತಿ ಎಕರೆಗೆ 3 kgಯಂತೆ 2 ಬಾರಿ ಉಪಯೋಗ ಮಾಡಬೇಕಾಗುತ್ತದೆ. ಇದನ್ನು ಉಪಯೋಗ ಮಾಡುವುದರಿಂದ ಇದರಲ್ಲಿರುವಂಥ ಒಂದು 50% ಫಾಸ್ಫರಸ್ನಿಂದ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೇರು ಬೆಳವಣಿಗೆ ಆಗಲಿಕ್ಕೆ, ಬಿಳಿ ಬೇರುಗಳ ಸಂಖ್ಯೆಯಲ್ಲಿ ಅಭಿವೃದ್ಧಿಯಾಗಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆಗೆ ಇದು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿರುವಂಥ ಒಂದು 2% ಜಿಂಕ್ನಿಂದ ಒಂದು ಬೆಳವಣಿಗೆಗೆ ಬೇಕಾದಂತಹ ಒಂದು ಹಾರ್ಮೋನ್ಗಳ ಸಿಂಥಸಿಸ್ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ. ಮತ್ತು ಹೂ ಕಾಯಿಯ ಹಂತದಲ್ಲಿ ಒಂದು ಉತ್ತಮವಾದ ಸೆಟ್ಟಿಂಗ್ ಆಗಲಿಕ್ಕೆ ಕೂಡ ಇದರಲ್ಲಿರುವಂಥ ಒಂದು ಜಿಂಕ್ ಸಹಾಯ ಮಾಡುತ್ತದೆ. ಮತ್ತು ಈ ಗೊಬ್ಬರದ ವಿಶೇಷತೆ ಎಂದರೆ ಈ ಗೊಬ್ಬರದ pH ಎಸಿಡಿಕ್ ಇರುತ್ತದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಲಭ್ಯತೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತದೆ. ರೈತರೇ, ICL ಕಂಪ್ನಿಯ ಫಲ್ಟಿಫ್ಲೋ 757 2% ಜಿಂಕ್ ಗೊಬ್ಬರವನ್ನು ಒಂದು 20 ರಿಂದ 30 ದಿನಗಳ ಅಂತರದಲ್ಲಿ ಏನಿದೆ ಬೆಳೆ, ಈ ಒಂದು ಹಂತದಲ್ಲಿ ಪ್ರತಿ ಎಕರೆಗೆ 3 kgಯಂತೆ 2 ಬಾರಿ ಉಪಯೋಗ ಮಾಡಿ ಒಂದು ಕಲ್ಲಂಗಡಿ ಬೆಳೆಯ ಆರೋಗ್ಯಕರ ಉತ್ತಮವಾದ ಬೆಳವಣಿಗೆಯನ್ನು ಪಡೆದುಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಧನ್ಯವಾದಗಳು.